ನಮಸ್ಕಾರ ರೀ ನಮ್ಮ ಉತ್ತರ ಕರ್ನಾಟಕ ಮಂದಿ ಹಾಗೆ ನಮ್ಮ ಕರ್ನಾಟಕ ಜನತೆಗೆ ತುಂಬ ಒಂದು ಖುಷಿ ವಿಚಾರ. ಸೊ ನಮ್ಮ ಒಂದು ಹಿಂದೂ ಹುಲಿ ಅಂತ ಹೆಸರುವಾಸಿ ಮಾಡ್ಕೊಂಡಿರುವಂಥ ಎಲ್ಲರ ಮನಸ್ಸು ಗೆದ್ದಿರುವಂಥ ನಮ್ಮ ಬಸನಗೌಡ ಪಾಟೀಲ್ ಅವ್ರ ಸಾಹೇಬರ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ನಾನು. ಯಾಕಂತಂದರೆ ಇವಾಗ ನಮ್ಮ ಗೌಡ್ರ ಬಗ್ಗೆ ಇಡೀ ಕರ್ನಾಟಕ ಮನೆ ಮನೆ ಮಾತಾಡ್ತಿದೆ. ಸೊ ಅಂಥ ಒಂದು ಒಳ್ಳೆ ಹೆಸರು ಮಾಡಿದ್ದಾರೆ. BRP ಅಂದರೆ ಒಂದು ಬ್ರ್ಯಾಂಡ್ ಆಗಿಬಿಟ್ಟೈತೆ. ಸೊ ಹೇಗೆ ಉತ್ತರ ಪ್ರದೇಶದಲ್ಲಿ ಯೋಗಿ ಇದ್ದಾರೋ ಹಾಗೆ ನಮ್ಮ ಕರ್ನಾಟಕದಲ್ಲಿ ಕೂಡ ನಮ್ಮ BRP ಬಾಸ್ ರೆಡಿ ಇದ್ದಾರೆ. ಸೊ ಎಷ್ಟೊಂದು ಹೆಲ್ಪಿಂಗ್ ಮಾಡ್ತಿದ್ದಾರೆ. ನೀವು ಸೋ ಮೆನಿ ಪೀಪಲ್ ಉಚ್ಚಾಟನೆ ಬಗ್ಗೆ ಮಾತಾಡ್ತಾರೆ. ಉಚ್ಚಾಟನೆ ಆಗಿದ್ದಲ್ಲ ಅದು, ಬಟ್ ಅನುಭವ ಆಗಿದೆ ಅವರಿಗೆ ಯಾಕೆ ಉಚ್ಚಾಟನೆ ಮಾಡಿದ್ದಾರೆ ಅಂತ. ಅದೊಂದು ಏನು ಗೊತ್ತಾ, ಇದು ಲೀಗಲಿಟಿ ನೋಡ್ರಿ. ನಾನು ನೋಡಿದ್ರೆ ಇಷ್ಟು ದಿನಗಳ ಒಳಗಡೆ ಬಟ್ ನಿಯತ್ತು ಮಾಡಿರುವಂಥ ಕೆಲಸ ನಿಯತಿಂದ ಆ ಒಂದು ಪಾಲಿಟಿಕಲ್ ಏನಂತ ತಿಳಿಸಿರುವಂಥ ವ್ಯಕ್ತಿ ನಮ್ಮ ಬಸನಗೌಡ ಯತ್ನಾಳ್ ಪಾಟೀಲ್ ಸಾಹೇಬರು. ಸೊ ಇವರಿಂದ ಅಷ್ಟೊಂದು ಚೇಂಜಸ್ ಆಗಿರುವಂಥ ಕರ್ನಾಟಕದಲ್ಲಿ ಹಾಗೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಸಾಹೇಬ್ ಸರ್ ಅವ್ರ ಕಡೆಯಿಂದ ಕೂಡ ತುಂಬ ಒಂದು, ಹಾಗೆ ನಮ್ಮ ಅಮಿತ್ ಶಾ ಅವ್ರ ಕಡೆಯಿಂದ ಕೂಡ ತುಂಬ ಒಂದು ಹೆಲ್ಪ್ಫುಲ್ ಆಗಿದೆ ಭಾರತ ದೇಶಕ್ಕೆ. ಹಿಂದುತ್ವ ಅನ್ನೋದು ಏನಂತದ್ದು ಇವತ್ತು ತಿರುಗಿ ನೋಡ್ತಾ ಇರುವಂಥ ಇಡೀ ಪ್ರಪಂಚ. ಸೊ ತುಂಬ ಖುಷಿ ವಿಚಾರ ಇದು. ಒಂದು ಇಂಡಿಯಾಗೆ ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡು ಹೋಗಿರುವಂಥ ಆರ್ಥಿಕ ವ್ಯವಸ್ಥೆ ಆಗಲಿ ಎಲ್ಲದರಲ್ಲೂ ಕೂಡ ತುಂಬ ಒಂದು ಒಳ್ಳೆ ಡೆವಲಪ್ಮೆಂಟ್. ನಮ್ಮ ಬಿಜಾಪುರ ಸಿಟಿ ಅಂದರೆ ಅಷ್ಟೊಂದು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ನಮ್ಮ ಬಸನಗೌಡ ಪಾಟೀಲ್ ಅಂತಂದರೆ ಅದು ಹೇಳೋಕ್ಕೆ ತುಂಬ ಖುಷಿ ವಿಚಾರ. ನಾನು ಮಾತಾಡಬೇಕು ಇದ್ರ ಮೇಲೆ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆ, ಬಟ್ ಇವತ್ತು ಟೈಮ್ ತುಂಬ ಚೆನ್ನಾಗಿದೆ, ಅದಕ್ಕೋಸ್ಕರ ಮಾತಾಡ್ತಿದ್ದೀನಿ. ಸೊ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರ ಬಗ್ಗೆ ಎಷ್ಟೇ ಹೇಳಿದ್ರು ಕಡಿಮೆ. ಯಾಕಂತಂದರೆ ಚಾಲೆಂಜ್ ಕೊಟ್ಟವ್ರನ್ನ ಚಾಲೆಂಜ್ ಆಗಿ ತಗೊಂಡು ಗೆದ್ದು ನಿಂತಿರುವಂಥ ವ್ಯಕ್ತಿ ಇವತ್ತು ಈ ನೆಕ್ಸ್ಟ್ 2028ಗೆ ನಮ್ಮ CM ಪಕ್ಕ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕಂತಂದರೆ ಅಂಥ ವ್ಯಕ್ತಿಗಳು ಬರಬೇಕು, ನಿಯತ್ತಿನ ಆಟ ಆಡಿಸೋರು. ಯಾಕೆ ಎಲ್ಲ ಜನಗಳಿಗೆ ಗೊತ್ತಾಗ್ಬಿಟ್ಟೈತಿ ಇವಾಗ ಬಸನಗೌಡರ ತಾಕತ್ತೇನಿದೆ ಅಂತ. ಅದು ನಮ್ಮ ಇಡೀ ಉತ್ತರ ಕರ್ನಾಟಕ ಬಿಜಾಪುರ ಸಿಟಿಯಿಂದ ನಮ್ಮ ಬಸನಗೌಡ ಪಾಟೀಲ್ ಅವರು ಹೆಜ್ಜೆ ಇಟ್ಟಿರೋದು ಇಡೀ ಕರ್ನಾಟಕದಲ್ಲಿ ಹೆಜ್ಜೆ ಇಡ್ತಿದ್ದಾರೆ. ಇಂಥ ಒಂದು ಖುಷಿ ವಿಚಾರ ನಾವ್ಯಾಕೆ ಶೇರ್ ಮಾಡ್ಕೊಬಾರ್ದು, ನಾವ್ಯಾಕೆ ಮಾತಾಡಬಾರ್ದು. ಸೊ ವ್ಯಕ್ತಿತ್ವ ತುಂಬ ಒಳ್ಳೇದ್ರಿ. ಏನೋ ಭೇದ ಭಾವ ಇಲ್ಲದೆ ಹಿಂದುತ್ವ ಅನ್ನೋದು ಏನೇ ನೋಡೋದಿಲ್ಲ. ಯಾವುದೇ ಊರಾಗಲಿ ಎಲ್ಲೇ ವೆಲ್ಕಮ್ ಮಾಡಲಿ ಅಲ್ಲಿ ಹೋಗೋಕೆ ರೆಡಿ ಆಗ್ತಾರೆ. ಅಂಥ ಒಂದು ಅಭಿಮಾನಿ ಬಳಗ ಕ್ರಿಯೇಟ್ ಮಾಡಿರುವಂಥ ನಮ್ಮ ಪೊಲಿಟಿಕಲಲ್ಲಿ ರಾಜಕೀಯದಲ್ಲಿ ಹೆಸರು ಮಾಡಿರುವಂಥ ನಮ್ಮ BRP ಗೌಡ್ರು. ತುಂಬ ಒಳ್ಳೆ ಹೆಸರಿದೆ, ತುಂಬ ಒಳ್ಳೆ ಬ್ರ್ಯಾಂಡ್ ಇದೆ. ಇನ್ನೊಂದು ಖುಷಿ ವಿಚಾರ, ಅವ್ರ ಮಗ, ದೊಡ್ಡ ಮಗ ಕೂಡ ತುಂಬ ಒಳ್ಳೆ ವ್ಯಕ್ತಿ. ನಾವು ಕೂಡ ಮೀಟ್ ಆಗಿದ್ದೀವಿ. ತುಂಬ ಖುಷಿ ವಿಚಾರ. ಅಪ್ಪ ತಕ್ಕಂತೆ ಮಗ ಇದ್ದಾರೆ, ತಂದೆ ತಕ್ಕ ಮಗ ಇದ್ದಾರೆ, ಮಗ ತಕ್ಕಂತೆ ತಂದೆ ಇದ್ದಾರೆ. ಅಷ್ಟೊಂದು ಒಳ್ಳೆ ಕೆಲಸ ಮಾಡ್ತಾ ಹೋಗ್ತಿದ್ದಾರೆ ಇವಾಗಿನ ಕರ್ನಾಟಕದಲ್ಲಿ. ಇಡೀ ಕರ್ನಾಟಕದಲ್ಲಿ ಹೋದ್ರೂ ಸರ್ ಅಲ್ಲೇನು ಜನಗಳು ಬರ್ತಾರಲ್ಲ, ಯಾವುದೇ ರೀತಿ ದುಡ್ಡು ಪೇ ಮಾಡಿ ಕರ್ಸಂಗಿಲ್ಲ ಸರ್. ಅವ್ರನ್ನ ಪ್ರೀತಿಯಿಂದ ಬಂದಿರುವಂಥ ಜನಗಳು ನೀವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ. ಸೊ ನಿಮಗೇನು ಅನ್ಸುತ್ತೆ ನಮ್ಮ BRP ಹುಲಿ ಬಗ್ಗೆ, ಹಿಂದೂ ಹುಲಿ ಬಗ್ಗೆ? ಸೊ ನೀವು ದಯವಿಟ್ಟು ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ಗೆ ಏನಾದರೂ ಫಸ್ಟ್ ಟೈಮ್ ನೀವು ಬಂದಿದ್ರೆ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಇನ್ಮೇಲೆ ಎಲ್ಲ ಕೂಡ ಆಲ್ ಆಫ್ ಕ್ಯಾಟಗರಿ ಹೆಲ್ಪಿಂಗ್ ನೇಚರ್ ವಿಡಿಯೋಗಳು ಆ್ಯಂಡ್ ನಮ್ಮ ಸ್ಪೆಷಲ್ ನಾನು ತುಂಬ ದಿನ ಆಸೆ ಇತ್ತು, ನಾನು ಕೂಡ ಬಸನಗೌಡ ಸಾಹೇಬರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ. ಸೊ ಮೀಟ್ ಕೂಡ ಆಗ್ತೀವಿ. ನಮ್ಮ ಸಿಟಿದವ್ರು ಇದ್ದಾರೆ, ಅಷ್ಟೊಂದು ಇಂಪ್ಲಿಮೆಂಟೇಷನ್. ಸಿಟಿ ಮೊದಲೇನಂತಿದೆ ಗೊತ್ತಾ, ನಮ್ಮ ವಿಜಯಪುರ ಸಿಟಿಗೆ ಧೂಳಾಪುರ ಅಂತಿದ್ರು. ಇವಾಗ ನೋಡ್ರಿ ಎಲ್ಲರೂ ಬರುವಂಥ ವ್ಯಕ್ತಿಗಳು ಎಲ್ಲರೂ ಇಷ್ಟಪಡ್ತಾರೆ. ಅಂಥ ಒಂದು ಸಿಟಿನ ಗ್ರೀನ್ ಸಿಟಿ ಮಾಡಿದ್ದಾರೆ, ಒಂದು ಸ್ಮಾರ್ಟ್ ಸಿಟಿನ ಮಾಡಿದ್ದಾರೆ. ಎಷ್ಟೋ ವರ್ಷ ಆಯಿತು ನಾವು ನೋಡ್ತಾ ಇರೋ ಚೇಂಜಸ್ಸೇ ಆಗಿರಲಿಲ್ಲ. ಗೌಡ್ರ ಹೆಜ್ಜೆ ಇಟ್ಟಾಗಿಂದ ಇಡೀ ಚೇಂಜಿನೇ ಆಗಿಬಿಟ್ಟೈತೆ. ಕರ್ನಾಟಕದ ದಶೆ ಕೂಡ ಚೇಂಜ್ ಮಾಡಿದ್ದಾರೆ. ಕರ್ನಾಟಕ CM ಆಗೋದು ಒಂದೇ ಬಾಕಿ ಇದೆ. ಇದು ಕೂಡ ಪಕ್ಕ ನಮ್ಮ ಬಸನಗೌಡ ಪಾಟೀಲ್ ಅವರು ನೆಕ್ಸ್ಟ್ CM ಆಗೋಕ್ಕೆ ಆರ್ಡರ್ ಇದ್ದಾರೆ. ಸೊ ಜನಗಳ ಪ್ರೀತಿ ಬೇಕಾಗಿರೋದು, ಹಿಂದುತ್ವರ ಪ್ರೀತಿ. ನೀವು ಸಪೋರ್ಟ್ ಮಾಡಿರಿ ನಮ್ಮ ಹುಲ್ಲಿಗೆ. ಈ ಸಲ CM ಮಾಡೋಣ. ಶ್ರೀ ರಾಧೆ ಜೈ ಬಸನಗೌಡ ಪಾಟೀಲ್ BRP ಅನ್ನೋರು ಕಮೆಂಟ್ ಮಾಡಿರಿ, ಬಿಡಬೇಡ್ರಿ ಬ್ರದರ್. ಫಸ್ಟ್ ಟೈಮ್ ವಿಡಿಯೋ ಮಾಡಿದ್ದೀನಿ, ಮತ್ತು ನಾನು ಸ್ವಲ್ಪ ಏನೋ ತಪ್ಪಾಗಿ ಮಾತಾಡಿದರೆ ಗೌಡ್ರ ಬಗ್ಗೆ ಸಾರಿ ಫಾರ್ ದ್ಯಾಟ್. ನಂಗೆ ಕ್ಷಮೆ ಕೇಳ್ತೀನಿ. ಆ ರೀತಿಯೂ ಮಾತಾಡಿಲ್ಲ, ಬಟ್ ನಾನು ತುಂಬ ದೊಡ್ಡ ಅಭಿಮಾನಿ ನಮ್ಮ ಬಸನಗೌಡರಿಗೆ. ಸಿಗ್ತೀನಿ ರೀ, ಲೈವಲ್ಲಿ ಸಿಕ್ಕು ನಿಮ್ಗೆ ವಿಡಿಯೋ ಮಾಡಿ ಕಳಿಸ್ತೀನಿ. ಶ್ರೀ ರಾಧೆ ರೀ. ಬಾಯ್ ಬಾಯ್. ಬಡಾಕ್ ಹೇಳ್ತೆ ಟಿಲ್ ದ ಡೌನ್.